ಕರ್ನಾಟಕ ರಾಜ್ಯ ವಿವಿಧ ವರ್ಗಗಳ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಒಳ ರೋಗಿ ಹಾಗೂ ಅವರ ಸಂಬಂಧಿಕರಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಂಸ್ಥೆಯಿಂದ ಪ್ರತಿ ವರ್ಷವೂ ಸಹ ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಈ ವರ್ಷದಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ವಿಶೇಷವಾಗಿ ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಅಲ್ಲಿನ ರೋಗಿಗಳಿಗೆ ಹಾಗೂ ಸಂಬಂಧಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಮಾಡಿ ಗುರುತಿಸಿಕೊಂಡಿರುವುದನ್ನು ನೋಡಬಹುದಾಗಿದೆ. ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂಸ್ಥೆಯ ಅಧ್ಯಕ್ಷರಾದಂತಹ BL ಪರಮೇಶ್ ಅವರ ಸಾರಥ್ಯದಲ್ಲಿ ಅವರ ತಂಡವು ಸಕಲ ರೀತಿಯಲ್ಲೂ ಸಹ ಸಮಾಜ ಸೇವೆ ಮಾಡಲು ಸಿದ್ಧವಾಗಿದ್ದು, ಯಾವ ಕ್ಷಣದಲ್ಲಾದರೂ ಸಹ ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದಲೇ ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದಾರೆ. ವರ್ಷದಲ್ಲಿ ಸುಮಾರು 5 ರಿಂದ 6 ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಹಾಗೂ ಸ್ಥಳೀಯ ಹಬ್ಬಗಳು ಹಾಗೂ ಸ್ಥಳೀಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಅವೆಲ್ಲ ಕಾರ್ಯಕ್ರಮದಲ್ಲಿಯೂ ಸಹ ಸ್ಥಳೀಯರಿಗೆ ಹಾಗೂ ಸಾರ್ವಜನಿಕರಿಗೆ ಏನಾದರೂ ಒಂದು ಕೊಡುಗೆ ನೀಡುವ ಸಲುವಾಗಿ ಕಾರ್ಯಕ್ರಮಗಳನ್ನು ವರ್ಷದ ಉದ್ದಕ್ಕೂ ಮಾಡಿಕೊಂಡು ಬರಲಾಗುತ್ತದೆ ಎಂದು ಅವರು ತಿಳಿಸಿದರು. ನಮ್ಮ ಸಂಘಟನೆ ಮಾಡುವ ಸಮಾಜಮುಖಿ ಹಾಗೂ ಸೇವಾ ಕಾರ್ಯಗಳಿಗೆ ಯಾವುದೇ ರೀತಿಯಿಂದಲೂ ಯಾರಿಂದಲೂ ಸಹ ಅಪೇಕ್ಷೆ ಇಲ್ಲ ಹಾಗೂ ಸಹಾಯ ಸಹಕಾರ ಇಲ್ಲ. ಹೀಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮಂತಹ ಸಮಾಜಮುಖಿ ಕೆಲಸ ಮಾಡುವವರಿಗೆ ಸಹಾಯಹಸ್ತ ನೀಡಿದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಮ್ಮ ಸಮಾಜಮುಖಿ ಕಾರ್ಯಗಳು ಹೆಚ್ಚಾಗುತ್ತವೆ ಎನ್ನುವ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮಟ್ಟದಲ್ಲಿಯೂ ಸಹ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಕಾರ್ಮಿಕ ಇಲಾಖೆಗೆ ನಮ್ಮ ಮನವಿಗಳನ್ನು ಸಹ ಸಲ್ಲಿಸುತ್ತೇವೆ ಎನ್ನುವ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದರು. BL ಪರಮೇಶ್, ರಾಜ್ಯ ಚೇರ್ಮನ್. ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಇರೋವಂಥ ಪೇಷಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ. ಈ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ. ಇಂಡಿಪೆಂಡೆಂಟ್ ಮಾಡ್ಕೊಂಬರ್ತೀವಿ, ಗಾಂಧಿ ಜಯಂತಿ ಮಾಡ್ಕೊಂಬರ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬರ್ತಾನೆ ಇದ್ದೀವಿ. 2010ರಿಂದ ಇವಾಗಿನವರೆಗೂ ನಾನು ಮಾಡ್ತಾನೆ ಬರ್ತಾಯಿದ್ದೀನಿ. ಆದರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸೌಲಭ್ಯಗಳಿರಲ್ಲ, ಅವ್ರ ಕೆಲಸ ಕಾರ್ಯಗಳಿರಲ್ಲ, ಆರೋಗ್ಯ ನೆಟ್ಟಿಗಿರಲ್ಲ, ಸರಿಗಿರಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ, ನಾನು ಒಬ್ಬ ಕೂಲಿ ಕಾರ್ಮಿಕನೇ, ಅದಕ್ಕೋಸ್ಕರ ಆ ಕಾರ್ಮಿಕರ ಭಾವನೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹಮ್ಮಿಕೊಂಡಿದ್ದೀವಿ. ವರ್ಷವೂ ಯಾವುದನ್ನು ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾವು ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಮತ್ತು ವಸ್ತ್ರ ಕೊಡ್ತೀವಿ, ಪಗಡೆ ಕೊಟ್ಟಿದ್ದೀವಿ, ಮತ್ತು ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ. ಎಲ್ಲ ಥರ ನಾವು ಕೊಡ್ತಾ ಬರ್ತಾನೇ ಇದ್ದೀವಿ ಆಗಿನಿಂದ ಈಗಿನವರೆಗೂ. ಸಮಯದಲ್ಲಿ ಪ್ರತಿಯೊಬ್ಬರ ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ, ಅವರಿಗೆ ದುಡಿಮೆ ಇರಲ್ಲ, ಹಣ ಇರಲ್ಲ, ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಾವು ನನ್ನ ತಂಡ ಏನಿದ್ದೀರೋ ಶ್ರಮ ವಹಿಸಿ 3 ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ, ಕೂಲಿ ಕಾರ್ಮಿಕರಾಗಿರಲಿ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ, ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ. ಮತ್ತು ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ. ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಕೊಡ್ತೀವಿ, ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ? ಅದಕ್ಕೆ ನಾವು 25 kg ಹಂಗೆ 1000 ಮೂಟೆಯನ್ನು ವಿತರಿಸಿದ್ದೀವಿ. ಆ ಕಾರ್ಮಿಕರ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವಾಗಿಂದ ದುಡಿದಿದ್ದೀನಿ. ಒಂದು 17 ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಪೇಂಟ್ರು, ಕಾರ್ಪೆಂಟ್ರು, ಬಾರ್ಬೆಂಟ್ರು, ಮೋರಿ ಕೆಲಸ ಮಾಡೋದು, ಟಾರ್ ಹಾಕೋದು, ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು
ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾ ಇದ್ದೀನಿ. 2010ರಿಂದ ಇವಾಗಿನವರೆಗೂ ನಡ್ಸ್ಕೊಂಬರ್ತಾ ಇದ್ದೀನಿ, ಮುಂದೆನೂ ನಡ್ಸ್ಕೊಂಡು ಹೋಗ್ತೀನಿ. ಯಾರೇ ಸಹಾಯ ಇಲ್ಲದೆ MLA ಆಗಿರಲಿ, MP ಆಗಿರಲಿ, ಮಿನಿಸ್ಟ್ರ್ ಆಗಿರಲಿ, ಮತ್ತೊಬ್ಬರಾಗಿರಲಿ, ಯಾರು ದಾನಿಗಳಾಗಿರಲಿ, ಯಾರೇ ಸಹಾಯ ಇಲ್ಲದೆ ನಾನು ಮತ್ತು ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿದ್ದನ್ನ ಎಲ್ಲ ಹಾಕಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡಿಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡಿದ್ರೂ ಏನಾದರೂ ಒಂದು ನಾವು ವಸ್ತು ಕೊಟ್ಟೇ ಕೊಡ್ತೀವಿ. ಯೋಜನೆಗಳು ನಾನು ಹೇಳ್ಬಾರ್ದು, ಯೋಜನೆ ಅಂದರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಿ ಒಂದು ದೊಡ್ಡ ಮೈದಾನದಲ್ಲಿ ಎಲ್ಲ ಥರದ ಕೂಲಿ ಕಾರ್ಮಿಕರಿಗೂ ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಲ್ಲರನ್ನು ಒಂದೆಡೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದು ದೊರಕಿಸ್ಕೊಡ್ತೀನಿ ಅಂತ ಹೇಳಿ ಸೇವಾ ಟ್ರಸ್ಟ್ನ ಮುಖ್ಯಸ್ಥರಾದಂತಹ BL ಪರಮೇಶ್ ಅವರ ನೇತೃತ್ವದ ತಂಡವು ಪರಮೇಶ್ ಅವರಿಗೆ ಸಕಲ ರೀತಿಯಲ್ಲೂ ಸಹ ಸಹಕಾರ ಮಾಡಲು ಸಿದ್ಧವಿದ್ದು ಅವರು ಯಾವ ಕೆಲಸವನ್ನಾದರೂ ಸಹ ನಿಷ್ಠೆಯಿಂದ ಮಾಡುತ್ತೇವೆ ಎನ್ನುವ ಮನೋಭಾವವನ್ನು ಸಹ ಪದಾಧಿಕಾರಿಗಳು ತಮ್ಮ ಹತ್ರ ತೋಡಿಕೊಂಡರು. ನಮ್ಮ ಉದ್ದೇಶ ಕೂಲಿ ಕಾರ್ಮಿಕರು ಅವರಿಗೆ ಅನುಕೂಲವಾಗಲಿ, ಅವರ ಆರೋಗ್ಯ ಚೆನ್ನಾಗಿರಲಿ ಎಂಬ ಉದ್ದೇಶದಿಂದ ನಾವು ಕಷ್ಟಪಟ್ಟು ನಾವು ಕೂಲಿ ಕಾರ್ಮಿಕರಾಗಿಯೂ ಸಹ ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದರು. ವಿವಿಧ ಕೂಲಿ ಕಾರ್ಮಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 15 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಕಾಲು ಭಾಗನ ನಾವು ಮಾಡಬೇಕನ್ನೋದು ನಾವು ಗಂಡ ಹೆಂಡತಿ ಆಸೆ ನಮಗೆ ಅವತ್ತಿಂದ ಇವತ್ತವರೆಗೂ. ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು, ಪೆನ್ನು, ಪೆನ್ಸಿಲ್ ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀವಿ. ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀವಿ. ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲು ಮತ್ತು ಹೆಂಗಸರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀನಿ. ಮತ್ತು ರಾತ್ರಿ ಔಷಧಿಗಳಿಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು. ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ 3 ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ. ನಾವು 3 ತಿಂಗಳು ಒಂದು ದಿನಕ್ಕೆ 1200 1300 ಜನಕ್ಕೆ ನೀರಿನ ಬಾಟ್ಲು, ಅನ್ನ ಎರಡೂ ತಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು, ಇದು ಮಾರ್ಕೆಟಲ್ಲಾಗಿರ್ಬೋದು, ಯಶವಂತಪುರ ಹತ್ರ ಆಗಿರ್ಬೋದು, ರೋಡಲ್ಲಾಗಿ ಮನ್ಕೊಂಡಿರೋರಾಗಿರ್ಬೋದು, ಮತ್ತು ನಾಯಿಗಳಿಗೆಲ್ರಿಗೂ ಯಾರೂ ಹಾಕಲ್ಲ, ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ. ನಾವು ಜಯಂತಿ ಬಂದಿದ್ದ ದಿವಸ ನಾವೆಲ್ರಿಗೂ ಬಿರಿಯಾನಿ ಕೊಡ್ತೀರಿ. ಮತ್ತೆ ಬಂದು ಒಂದು ವಸ್ತ್ರ ಆಗಲಿ ಏನೋ ಒಂದು ಗಿಫ್ಟ್ ಆಗಲಿ ನಾವು ಕೊಡ್ತೀವಿ. ನಾವು ನಮ್ಮ ಸ್ವಂತ ಖರ್ಚಲ್ಲೇ ಇವತ್ತವರೆಗೂ ಮಾಡ್ಕೊಂಬಂದಿದ್ದೀರಿ. ಅಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು. ನಿಮ್ಮ ಎಲ್ಲ ಕಡೆನೂ ನಮ್ಮದು ಪ್ರಚಾರ ಆಗಬೇಕು, ನಿಮ್ಮ ಬೆಂಬಲ ಬೇಕು. ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಗೆ ಆಸೆ ಇದೆ ಸರ್. ಯಾಕಂದರೆ ಬಡವ್ರಿಗೆ, ಅತಿ ಕಡು ಬಡವರು, ಮನೆ ಇಲ್ದಂಗೆ, ಮನೆ ಇರೋರೇ ಇದ್ದಾರೆ, ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕನ್ನೋದು ನಮ್ಮ ಆಸೆ ಇದೆ. ನಮಗೆ ಮನೆ ಇಲ್ದವರು ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ. ಮತ್ತು ಬಂದು ವಿದ್ಯಾಭ್ಯಾಸಕ್ಕೆ ಇಲ್ಲ ಅನ್ನೋರಿಗೆ, ತುಂಬ ಕಡು ಬಡವರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ, ಮತ್ತು ಮದುವೆ ಮಾಡ್ಕೊಳ್ಳೋಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ, ವಿದ್ಯಾಭ್ಯಾಸ, ಹಾಸ್ಪಿಟ್ಲ್ ಖರ್ಚು ಏನಿದೆಯೋ ಬಡವರು, ಅತಿ ಕಡೂರು, ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂಥವ್ರಿಗೆಲ್ಲರಿಗೂ ಗುರುತಿಸಿ ನಾವು ಮಾಡಬೇಕು. ನಮ್ಮ ಟ್ರಸ್ಟ್ ಬೆಳಿಬೇಕು, ನಮ್ಮ ಸಂಘಟನೆ ಬೆಳಿಬೇಕು, ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು. ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ, ಯಾವುದೇ ಸರ್ಕಾರದಲ್ಲಾಗಿರ್ಬೋದು. ಇವತ್ತವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಬಂದಿದ್ದೀರಿ. ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟಿಂದ ನಾನು ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ದೀನಿ. 15ಕ್ಕೂ ಭಗವಂತ ಶಕ್ತಿ ಕೊಟ್ಟರು ಇನ್ನೊಂದು 10 ವರ್ಷ ಮಾಡೋಣ ಅನ್ನೋ ಆಸೆ ಇದೆ. ಕಡು ಬಡವರಿಗೆ ನಾವು ಇವತ್ತು ಹಣ್ಣು ಹಂಪಲು ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ. ವಿಕ್ಟೋರಿಯಾ ಆಸ್ಪತ್ರೆ ಪೇಷೆಂಟ್ಗಳಿಗೆ, ಈ ಹೊರಗಡೆ ಕೈಲಾಗದೇ ಇರೋವಂಥ ವಯಸ್ಸಾಗಿರೋವಂಥವ್ರಿಗೆ, ಕೈ ಕಾಲಿಲ್ಲದೆ ಇರೋವಂಥವ್ರಿಗೆ ಹಣ್ಣು ಹಂಪಲು ಹಂಚ್ತಾ ಬಂದಿದ್ದೀವಿ. ವರ್ಷಕ್ಕೆ ಇಲ್ಲ ಅಂದರೂ ನಾವು 6 ಫಂಕ್ಷನ್ ಮಾಡೇ ಮಾಡ್ತೀವಿ. ಒಂದು ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹುಟ್ಟಿದ ದಿನ, ಸತ್ತಿದ ದಿನ, ಪ್ಲಸ್ ಸ್ವತಂತ್ರ ದಿನಾಚರಣೆ, ಆಮೇಲೆ ಗಣರಾಜ್ಯೋತ್ಸವ ನಮಗೊಂದಾಗ ಅದು ಮಾಡ್ತೀವಿ. ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಫಂಕ್ಷನಿಗೆ ಬಂದು ಅಂತ ನಮ್ಮ ಕಡು ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು BL ಪರಮೇಶ್ ಅವ್ರ ಕಡೆಯಿಂದ ಇವತ್ತವರೆಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ. ನಮ್ಮ ಮುಂದಕ್ಕೂ ಭಗವಂತ ಕಳಿಸ್ತಿರಂಗೆ ನಮಗೆ ಶಕ್ತಿ ಕೊಡಲಿ. ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ದರೆ ಭಾಳ ಒಳ್ಳೆಯದು.
ಸ್ವಾಚಾರಣೆಯ ಆರ್ಥಿಕ ಶುಭಾಶಯಗಳು. ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಎಲ್ಲರಿಗೂ ಹಣ್ಣು ಹಂಪಲು ಕೊಡ್ತಾ ಇದ್ದೀವಿ. ನಮ್ಮ ಚೇರ್ಮನ್ ಆದ BL ಪರಮೇಶ್ವರ್ ಎಲ್ಲರಿಗೂ ಪ್ರತಿ ಸಲ ಎಲ್ಲ ಥರದ ಸಹಾಯವನ್ನು ಮಾಡುತ್ತಾ ಇದ್ದಾರೆ, ಇನ್ನೂ ಮುಂದೆ ಮಾಡ್ತಾರೆ. ಅವ್ರಿಗೆ ಎಲ್ಲ ಜನರು ಸಹಕರಿಸಬೇಕಂತೂ ಎಲ್ಲರಿಗೂ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ. ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾನು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ. ಇದುವರೆಗೂ 15 ವರ್ಷಗಳಿಂದ ನಮ್ಮ ಕೈಯಲ್ಲಿ ಆದಷ್ಟು ಚೇರ್ಮನ್ ಪರಮೇಶ್ವರ್ ಜೊತೆ ಸೇರಿಕೊಂಡು ತುಂಬ ಕಡು ಬಡವರಿಗೆ ತಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೇವೆ. ಸರ್ಕಾರಕ್ಕೆ ನಮಗೆ ಏನೇನು ತೊಂದರೆಗಳಿದೆಯೋ ಅಷ್ಟು ತೊಂದರೆಗಳು ಸರ್ಕಾರಕ್ಕೆ ಮುಟ್ಟಬೇಕು. ಅದು ನಮ್ಮ ಸರ್ಕಾರದಿಂದ ನಮಗೆ ಬಂದು ಇನ್ನೂ ಅನುಕೂಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಕೇಳ್ಕೋಬೇಕು. ಆ ಸರ್ಕಾರಗಳಲ್ಲಿ ಅದು ದೊಡ್ಡ ಸಮಾವೇಶ ಮಾಡ್ಕೋಬೇಕಂತಿದ್ದೀವಿ. ಆ ಸಮಾವೇಶದಲ್ಲಿ ನಮಗೆ ಏನಾದರೂ ತುಂಬ ಅನುಕೂಲಗಳಾದರೆ ತುಂಬ ಒಳ್ಳೆಯದು. ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶುಭಾಶಯಗಳು ಎಲ್ರಿಗೂ. ನನ್ನ ಹೆಸರು ಇವತ್ತು ಹಣ್ಣು ಹಂಪಲುಗಳು ಎಲ್ಲ ಪೇಷಂಟಿಗೆ ಎಲ್ಲ ವಿತರಣೆ ಮಾಡಿದ್ದೀವಿ. ಮತ್ತು ನಮ್ಮ ಸರ್ ಪರಮೇಶ್ ಸರ್ ಮತ್ತು ಶೀಲಾ ಅವ್ರಿಗೆ ತುಂಬ ನಾವು ವಿಶ್ ಮಾಡಬೇಕು. ಅವರಿಂದ ನಾವು ಮುಂದೆ ಬಂದಿದ್ದೀವಿ. ಅವ್ರು ನಮ್ಗೆ ಯಾವತ್ತೂ ಬೆಂಬಲವಾಗಿರ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ.